ನಟ ದಳಪತಿ ವಿಜಯ್ ಅವರಿಂದ ವಿಚ್ಛೇದನ ಕೋರಿ ಅವರ ಪತ್ನಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದು ನಮಗೆಲ್ಲ ಗೊತ್ತೇ ಇದೆ. ಈ ಮೂಲಕ ತಮ್ಮ ಸುದೀರ್ಘ 27 ವರ್ಷಗಳ ದಾಂಪತ್ಯ ಜೀವನವನ್ನು ಅಂತ್ಯ ಮಾಡಿಕೊಳ್ಳಲು ಈ ಜೋಡಿ ಮುಂದಾಗಿದೆ. ಡಿವೋರ್ಸ್ ಅರ್ಜಿ ಸಲ್ಲಿಸಿರುವ ಬೆನ್ನಲ್ಲೇ ಇದೀಗ ಸಂಗೀತ ಮತ್ತೊಂದು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿರುವ ಸುದ್ದಿ ಬಹಿರಂಗವಾಗಿದೆ. ಅದೇನಪ್ಪಾ ಅಂದ್ರೆ, ಈ ಡಿವೋರ್ಸ್ ವಿಚಾರಣೆಯೆಲ್ಲ ಮುಗಿದು ಅಂತಿಮ ಆಗುವವರೆಗೂ ತಮಗೆ ತಮ್ಮ ಗಂಡ ವಿಜಯ್ ಮನೆಯಲ್ಲೇ ಇರಲು ಅವಕಾಶ ಮಾಡಿಕೊಡಬೇಕು. ವಿಜಯ್ ತಮ್ಮನ್ನು ಮನೆಯಿಂದ ಹೊರ ಕಳಿಸದಂತೆ ನಿರ್ಬಂಧ ಹಾಕಬೇಕು. ಇದಕ್ಕೆ ನನಗೆ ಕಾನೂನು ರಕ್ಷಣೆ ಬೇಕು ಎಂದು ಸಂಗೀತ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅಲ್ಲದೆ ವಿಜಯ್ ತಮಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಅಂಶವನ್ನು ಅರ್ಜಿಯಲ್ಲಿ ಸಂಗೀತ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಏನದು ವಿಜಯ್ ಹಾಕಿರುವ ಬೆದರಿಕೆ ಅಂತೀರಾ? ಕೋರ್ಟ್ಗೆ ಹೋದರೆ ಮನೆಯಲ್ಲಿ ಇರೋಕೆ ಪರ್ಮಿಷನ್ ಕೊಡಲ್ಲ ಅಂತ ವಿಜಯ್ ಸಂಗೀತರಿಗೆ ಬೆದರಿಸಿದ್ದಾರೆ ಅನ್ನೋ ಆರೋಪವು ಕೇಳಿ ಬಂದಿದೆ. ಸದ್ಯ ವಿಜಯ್ ಕೌಟುಂಬಿಕ ಜೀವನ ಕಲಹ ಬೀದಿಗೆ ಬಂದಿದ್ದು ಅವರ ರಾಜಕೀಯ ಜೀವನಕ್ಕೆ ಇದು ದೊಡ್ಡ ಹೊಡೆತ ಕೊಡುತ್ತದೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ. ಇನ್ನು ವಿಜಯ್ ಕೂಡ ಈ ಬೆಳವಣಿಗೆಗಳ ಬಗ್ಗೆ ತಮ್ಮ ಟಿವಿಕೆ ಪಕ್ಷದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರಂತೆ. ತಮ್ಮ ವೈಯಕ್ತಿಕ ಜೀವನದಲ್ಲಿ ಸದ್ಯದ ಬೆಳವಣಿಗೆಗಳ ಕುರಿತು ತಲೆಕೊಡಿಸಿಕೊಳ್ಳಬೇಡಿ, ಜನರ ಸಮಸ್ಯೆಗಳ ಕಡೆ ಗಮನ ಕೊಡೋಣ, ಈ ಸಮಸ್ಯೆಯನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಫ್ಯಾನ್ಸ್ ಮತ್ತು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.